ಗಿಲ್ಲಿ ಅಭಿಮಾನಿಗಳಿಗೊಂದು ಖುಷಿ ಪಡುವ ವಿಷಯವಿದೆ. ಅದೇನಪ್ಪ ಅಂದರೆ ತರುಣ್ ಸುಧೀರ್ ಜೊತೆ ನಮ್ಮ ಗಿಲ್ಲಿ ನಟ ಅವರು ಕೆಲಸ ಮಾಡಲಿದ್ದಾರೆ. ಹೌದಾ? ಹಾಗಾದರೆ ಈ ವಿಷಯ ನಿಜಾನಾ? ಇದರ ಅಸಲಿಯತ್ತೇನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ತರುಣ್ ಸುಧೀರ್ ಅವರು ನ್ಯೂಸ್ ಚಾನಲ್ ಒಂದಕ್ಕೆ ಮಾತನಾಡುತ್ತಾ ಗಿಲ್ಲಿ ಮತ್ತು ತಮ್ಮ ನಡುವೆ ನಡೆದ ಸಂಭಾಷಣೆಯನ್ನು ವಿವರವಾಗಿ ತಿಳಿಸಿದರು. ಏನಂದರೆ ತರುಣ್ ಸುಧೀರ್ ಅವರು ಬಿಗ್ ಬಾಸ್ಗೆ ಮುಂಚೆನೇ ಗಿಲ್ಲಿಯ ಜೊತೆ ಸಂಪರ್ಕವನ್ನು ಬಂದಿದ್ದು, ಗಿಲ್ಲಿ 2-3 ಚಿತ್ರ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ್ದಾಗಿ ತರುಣ್ ಸುಧೀರ್ ತಿಳಿಸಿದರು. ಖಂಡಿತವಾಗಿಯೂ ಕೂಡ ಪ್ರತಿಭೆ ಇರೋರಿಗೆ ಅವಕಾಶ ನೀಡಬೇಕು ಅಂತಲೂ ಕೂಡ ಗಿಲ್ಲಿ ಅವರ ಬಗ್ಗೆ ಅವರು ಮಾತನಾಡಿದರು. ಇದು ಅವರ ಮಾತಾಗಿತ್ತು. ತರುಣ್ ಸುಧೀರ್ ಅವರು ನ್ಯೂಸ್ ಚಾನಲ್ಗೆ ನೀಡಿದ ಮಾಹಿತಿಯನ್ನು ನೀವು ಕೇಳಿದ್ರಿ. ಹೌದು, ಗಿಲ್ಲಿ ಮತ್ತು ತರುಣ್ ಸುಧೀರ್ ಅವರ ಪರಿಚಯ ಇಂದು ನಿನ್ನೆಯದಲ್ಲ, ಬಹುದಿನಗಳ ಪರಿಚಯವಾಗಿದ್ದು, ಗಿಲ್ಲಿ ಯೂಟ್ಯೂಬ್ನಿಂದಲೂ ಕೂಡ ತರುಣ್ ಸುಧೀರ್ ಅವರಿಗೆ ತುಂಬ ಇಷ್ಟವಾದಂಥ ವ್ಯಕ್ತಿಯಾಗಿದ್ದರು ಅಂತ ತರುಣ್ ಸುಧೀರ್ ಅವರ ಮಾತಲ್ಲೇ ನೀವು ಕೇಳಿದ್ರಿ. ಯಾವುದೆಲ್ಲ ಬಂಧುಗಳೇ, ಆಗ ಬಿಗ್ ಬಾಸ್ಗೂ ಮೊದಲು ನಮ್ಮ ನಿರ್ದೇಶಕರಿಗೂ ಮತ್ತು ಗಿಲ್ಲಿಯವರಿಗೆ ಉತ್ತಮ ಸಂಬಂಧವಿದ್ದು, ಬಾಂಧವ್ಯವಿತ್ತು. ಗಿಲ್ಲಿಯವರು ಕೂಡ ನಮ್ಮ ನಿರ್ದೇಶಕರನ್ನು 2-3 ಚಿತ್ರಗಳಲ್ಲಿ ತಮಗೆ ಅವಕಾಶ ನೀಡಬೇಕಾಗಿ ಕೇಳಿಕೊಂಡಿದ್ರು. ಅದಕ್ಕೆ ನಮ್ಮ ಸೆನ್ಸೇಷನಲ್ ಡೈರೆಕ್ಟರ್ ಕೂಡ ಖಂಡಿತ ಕೊಡುವ, ನಿನ್ನ ಪ್ರತಿಭೆಗೆ ಅವಕಾಶ ಸಿಗಬೇಕು, ನೀನು ಬೆಳಿಬೇಕು ಅಂತಲೇ ಒಳ್ಳೆಯ ಉತ್ಕೃಷ್ಟವಾದ ಮಾತುಗಳನ್ನು ಬೆನ್ನು ತಟ್ಟುವ ರೀತಿಯಲ್ಲಿ ಹೇಳಿದರು. ಗಿಲ್ಲಿಯವರಿಗೆ ಅಭಿನಯದ ಜೊತೆಗೆ ಡ್ಯಾನ್ಸ್ ಕೂಡ ಅತ್ಯುತ್ತಮವಾಗಿ ಕರಗತವಾಗಿದೆ. ಹಾಗಾಗಿ ಗಿಲ್ಲಿಯವರಿಗೆ ನಾಯಕ ನಟನಾಗಿ ಆಗಿರಬಹುದು, ಹಾಸ್ಯ ಕಲಾವಿದನಾಗಿ ಆಗಿರಬಹುದು, ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರಬಹುದು, ಸಕಲ ಕಲಾ ವಲ್ಲಭ ಅಂತ ಶಾರದೆ ಅವನಿಗೆ ಒಲಿದಿರುವುದು ಒಂದು ಉತ್ಕೃಷ್ಟ ವಿಚಾರ. ಹಾಗಾಗಿ ಈ ಕರ್ನಾಟಕದ ಸೆನ್ಸೇಷನಲ್ ಡೈರೆಕ್ಟರ್ ಮತ್ತು ಗಿಲ್ಲಿ ಜೊತೆಯಾಗಿ ಚಲನಚಿತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ಅದ್ಭುತವಾದ ರಿಸಲ್ಟ್ ನಮ್ಮ ಮುಂದೆ ಬರುತ್ತೆ. ಉತ್ಕೃಷ್ಟವಾದ ಸಿನಿಮಾ ನೀಡುವ ನಮ್ಮ ತರುಣ್ ಸುಧೀರ್ ಅವರು ಗಿಲ್ಲಿ ಜೊತೆಯಾದರೆ ಎಲ್ಲರಿಗೂ ಹಬ್ಬವೂ ಹಬ್ಬ. ಬಿಗ್ ಬಾಸ್ನಿಂದ ಹೊರಬಂದ ಗಿಲ್ಲಿ ನಂತರ ತರುಣ್ ಸುಧೀರ್ಗೆ ಎದುರಾಗಿದ್ದು ಜ್ಯುವೆಲ್ಲರಿ ಶಾಪ್ ಇನಾಗ್ರೇಷನಲ್ಲಿ. ಅಂತಹ ಸಂದರ್ಭದಲ್ಲಿ ಗಿಲ್ಲಿ ಮತ್ತೊಮ್ಮೆ ತರುಣ್ ಸುಧೀರ್ ಜೊತೆ ಮಾತನಾಡಿ, ನನಗೊಂದು ಅವಕಾಶ ನೀಡಬೇಕು, ನಿಮ್ಮ ಜೊತೆ ಚಿತ್ರ ಮಾಡಬೇಕು ಅಂತ ಹೇಳಿದಾಗ ತರುಣ್ ಸುಧೀರ್ ಅವರು, ಈಗ ನೀನು ಒಳ್ಳೆ ಪೀಕ್ ಲೆವೆಲಲ್ಲಿದ್ದಿ, ಗೆಲುವನ್ನು ಸಂಭ್ರಮಿಸು, ಎಂಜಾಯ್ ಮಾಡು ಅಂತಕ್ಕಂತಹ ಮಾತನ್ನು ಗಿಲ್ಲಿಯವರಿಗೆ ಹೇಳ್ತಾರೆ. ಈ ಮಾತಿನ ನಂತರ ಗಿಲ್ಲಿ ಖಂಡಿತವಾಗಿಯೂ ಕೂಡ ಮಾಡ್ತೇನೆ ಅಂತ ತಿಳಿಸ್ತಾರೆ. ಅಂತೂ ಈ ಜೋಡಿ ಜೊತೆಯಾದರೆ ಸಿನಿಮಾ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.